ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಮುದ್ದಿನ ಸೊಸೆ. ಅದೊಂದು ಸುಂದರವಾದ ಸಂಜೆ. ಪಕ್ಷಿಗಳೆಲ್ಲ ಗೂಡು ಸೇರುವ ತವಕದಿಂದ ಸಾಲು ಸಾಲಾಗಿ ಬಾನಿನ ತುಂಬ ಚಿತ್ತಾರ ಬರದಂತೆ ಸಾಗುತ್ತಿದ್ದವು. ಸೂರ್ಯ ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಪಡುವಣದತ್ತ ಸಾಗಿದ್ದ. ಅಲ್ಲೇ ಇದ್ದ ಪಾರ್ಕ್ನಲ್ಲಿ ಕುಳಿತ ವೃದ್ಧ ದಂಪತಿಗಳು ತಮ್ಮ ಒಂಟಿತನವನ್ನು ನೆನೆದು ನಿಟ್ಟುಸಿರು ಬಿಟ್ಟರು. ಎಲ್ಲ ಇದ್ದು ಏನೂ ಇಲ್ಲ ಅನಿಸುವ ಪರಿಸ್ಥಿತಿ ಅವರದು. ಶಂಕರ್ ಮತ್ತು ಸುನೀತಾ ದಂಪತಿಗಳು ದೇಶದಲ್ಲಿ ಹೆಸರುವಾಸಿಯಾದ ಅಂಕಿತ್ ಗ್ರೂಪ್ ಆಫ್ ಕಂಪನೀಸ್ ಮಾಲೀಕರು. ಆದರೆ ತಮ್ಮ ಮಗನ ಬಗ್ಗೆ ಯೋಚನೆ ಮಾಡಿ ಕಂಗೆಟ್ಟಿದ್ದರು. ಅವರ ಮಗ ಅಂಕಿತ್ ತನ್ನ ಓದನ್ನು ವಿದೇಶದಲ್ಲಿ ಮುಗಿಸಿ ಬಂದ ಮೇಲೆ ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಅವನಿಗೆ ವಹಿಸಿ ತಾವು ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಳ್ಳುವ ತವಕದಲ್ಲಿದ್ದರು. ಆದರೆ ವಿದೇಶದಿಂದ ಬಂದ ಮಗ ಅವರ ಎಲ್ಲ ಆಸೆಗಳಿಗೆ ತಣ್ಣೀರೆರಚಿದ್ದ. ಮಗ ಬಂದ ಎಂದು ಸಂತೋಷ ಪಡುವುದೋ, ಬೇಜವಾಬ್ದಾರಿಯಿಂದ ಎದುರು ನಿಂತ ಮಗನನ್ನು ನೋಡಿ ವ್ಯಥೆ ಪಡುವುದೋ ತಿಳಿಯದೆ ಕಂಗಾಲಾದರು. ಅಂಕಿತ್ ಓದನ್ನೇನೋ ಮುಗಿಸಿದ್ದ. ಆದರೆ ಫ್ರೆಂಡ್ಸ್ ಪಾರ್ಟಿ ಅಂತ ಮಜಾ ಮಾಡ್ಕೊಂಡಿದ್ದ. ಬಿಸ್ನೆಸ್ ಬಗ್ಗೆ ಅವನಿಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ. ಶಂಕರ್ ಮಗನ ಜೊತೆ ಕುಳಿತು ಮಾತಾಡಲು ನಿರ್ಧರಿಸಿದರು. ಆದರೆ ಅಂಕಿತ್ ನನಗೆ ಈಗಲೇ ಯಾವುದೇ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಇಷ್ಟವಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟನು. ಶಂಕರ ಮುಖದಲ್ಲಿ ನಿರಾಸೆ ತುಂಬಿಕೊಂಡಿತು. ತಮ್ಮ ನೋವನ್ನು ಹೆಂಡತಿಯ ಬಳಿ ಹೇಳಿಕೊಂಡರು. ಆದರೆ ಸುನೀತಾ ಗಂಡನಿಗೆ ಸಮಾಧಾನ ಮಾಡಿ ಸ್ವಲ್ಪ ದಿನ ಅವನಿಗೂ ಟೈಮ್ ಕೊಡೋಣ, ಚೇಂಜ್ ಆಗಬಹುದು ಅಂತ ಭರವಸೆ ತುಂಬಿದರು. ನಾವು ಕಷ್ಟಪಟ್ಟು ಬೆಳೆಸಿಕೊಂಡು ಬಂದ ಕಂಪನಿಯನ್ನು ಮಗ ಮುಂದುವರಿಸಿಕೊಂಡು ಹೋಗುತ್ತಾನೋ ಇಲ್ಲೋ ಎಂಬ ಚಿಂತೆ ಸುನೀತಾರನ್ನು ಕಾಡದೇ ಇರಲಿಲ್ಲ. ಒಬ್ಬನೇ ಮಗ ಅಂಕಿತ್ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಟಿದ್ದರು. ಆದರೆ ಅದು ನಿಧಾನವಾಗಿ ಕುಸಿಯಲಾರಂಭಿಸಿತು. ದಿನಗಳ ಕಳೆದಂತೆ ಅಂಕಿತ್ನಲ್ಲಿ ಯಾವುದೇ ಬದಲಾವಣೆಗಳು ಕಾಣಿಸಲಿಲ್ಲ. ಮನೆಗೆ ಬರುವುದನ್ನೇ ಕಡಿಮೆ ಮಾಡಿದ್ದ. ಹೀಗೆ ಆದರೆ ಮಗ ಪೂರ್ತಿ ಕೈತಪ್ಪಿ ಹೋಗುತ್ತಾನೆ ಎಂದು ಯೋಚಿಸುತ್ತಿರುವಾಗಲೇ ಅಂಕಿತ್ ಇನ್ನೊಂದು ಬಾಂಬ್ ಹಾಕಿದ್ದ. ಒಬ್ಬ ಕ್ರಿಶ್ಚಿಯನ್ ಹುಡುಗಿಯನ್ನು ಮನೆಗೆ ಕರೆತಂದು ತಾನು ಮದುವೆಯಾಗೋ ಹುಡುಗಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದ. ಇದರಿಂದ ಶಂಕರ್ ದಂಪತಿಗಳು ಪೂರ್ತಿ ಕಂಗಾಲಾದರು. ಮನೆಯಲ್ಲಿ ನೆಮ್ಮದಿ ಕಾಣದೆ ಪಾರ್ಕ್ನಲ್ಲಿ ಬಂದು ಕುಳಿತರು. ಆಡುತ್ತಿರುವ ಪುಟಾಣಿಗಳನ್ನೆಲ್ಲ ನೋಡುತ್ತಾ ಸ್ವಲ್ಪ ಹೊತ್ತು ನೋವನ್ನು ಮರೆತರು. ನಿಧಾನವಾಗಿ ಕತ್ತಲು ಆವರಿಸಿಕೊಳ್ಳತೊಡಗಿತು. ಆದರೆ ಅವರ ಸಮಸ್ಯೆಗೆ ಮಾತ್ರ ಪರಿಹಾರ ಕಾಣಲಿಲ್ಲ. ಶಂಕರ್ ಏನನ್ನೋ ನಿರ್ಧರಿಸಿದವರಂತೆ ಎದ್ದು ನಿಂತು, ಸುನಿ ಬಾ, ಟೈಮ್ ಆಯ್ತು, ಹೊರಡೋಣ. ಹೀಗೆ ಕೂತ್ರೆ ರಾತ್ರಿ ಆಗತ್ತೆ ಎಂದರು. ಸುನೀತಾ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಪತಿಯ ಜೊತೆ ಮನೆಗೆ ಹೊರಟರು. ಗಂಟೆ 8 ಆದರೂ ಮನೆಗೆ ಬರಲಿಲ್ವಲ್ಲ ಅಂತ ಕೆಲಸದ ರಾಮಣ್ಣ ಹೊರಗೆ ನಿಂತು ಕಾಯುತ್ತಿದ್ದರು. ಮನೆಗೆ ಬಂದ ಶಂಕರ್, ರಾಮಣ್ಣ, ನಂಗೆ ಊಟ ಬೇಡ, ಒಂದು ಲೋಟ ಹಾಲು ಕುಡಿ ಸಾಕು ಅಂದರು. ಸುನೀತಾ ಎಷ್ಟೇ ಬಲವಂತ ಮಾಡಿದರೋ ಊಟ ಮಾಡಲು ಒಪ್ಪಲಿಲ್ಲ. ಸುನೀತಾ ಕೂಡ ಹಾಲು ಕುಡಿದು ಮಲಗಿಕೊಂಡರು. ಆದರೆ ನಿದ್ದೆ ಮಾತ್ರ ಸುಳಿಯಲಿಲ್ಲ. ನಿಧಾನವಾಗಿ, ರೀ, ಏನು ಯೋಚನೆ ಮಾಡಿದ್ರಿ? ಅಂಕಿ ಏನಾದರೂ ಆ ಹುಡುಗಿನ ಮದುವೆ ಮಾಡಿಕೊಂಡ್ರೆ ಏನ್ರಿ ಮಾಡೋದು? ಅಣ್ಣನಿಗೆ ಮಾತು ಕೊಟ್ಟಿದ್ದೀವಿ, ಯಾವತ್ತಿದ್ರೂ ಸುಷ್ಮಿತಾನೇ ನಮ್ಮ ಮನೆ ಸೊಸೆ ಅಂತ. ಅದು ಅಲ್ಲದೆ ಬೇರೆ ಧರ್ಮದ ಹುಡುಗಿನ ಹೇಗ್ರಿ ಸೊಸೆ ಅಂತ ಒಪ್ಕೊಳ್ಳೋದು? ನಮ್ಮ ಮಗ ನಮ್ಮ ಕೈ ತಪ್ಪೋಗ್ತಾನೆ ರೀ ಅಂತ ಅಳೋಕೆ ಶುರು ಮಾಡಿದ್ರು. ಶಂಕರ್ ಅವರನ್ನು ಸಮಾಧಾನ ಮಾಡುತ್ತಾ, ಇಲ್ಲ ಸುನಿ, ಹಾಗೇನೂ ಆಗಲ್ಲ. ಯಾವತ್ತಿದ್ರೂ ಸುಷ್ಮಿನೇ ನಮ್ಮ ಮನೆ ಸೊಸೆ. ನೋಡೋಣ, ದೇವ್ರಿದ್ದಾನೆ. ನೀನು ನಿಮ್ಮ ಅಣ್ಣನ ಜೊತೆ ಮಾತಾಡೋ, ಏನು ಹೇಳ್ತಾರ ನೋಡೋಣ ಎಂದರು. ಅದಕ್ಕೆ ಸುನೀತಾ, ಹೇಗ್ರಿ ಮಾತಾಡ್ಲಿ? ಈ 10 ವರ್ಷಗಳಲ್ಲಿ ಒಂದ್ಸಲಾನೂ ನಾವ್ಯಾರೂ ಹೋಗಿಲ್ಲ, ಅವರುಗಳು ಯಾರೂ ಬಂದಿಲ್ಲ. ಒಂದು ಕಹಿ ಘಟನೆಯಿಂದಾಗಿ ಎಲ್ಲರೂ ದೂರ ಆದ್ವಿ. ಇವಾಗ ಕಾಲ್ ಮಾಡಿ ಏನು ಅಂತ ಮಾತಾಡೋದು? ಅಣ್ಣ ನನ್ನ ಮೇಲೆ ತುಂಬ ಬೇಜಾರಾಗಿರ್ತಾನೆ ಅಂತ ಬೇಜಾರಾದರು. ಶಂಕರ್ ಏನೂ ಮಾತಾಡದೆ ನಿಟ್ಟುಸಿರು ಬಿಟ್ಟು ಮಲಗಿಕೊಂಡರು. ಬೆಳಗ್ಗೆ ಎದ್ದು ನೋಡಿದಾಗ ಅಂಕಿತ್ ಮನೆಗೆ ಬಂದು ಮಲಗಿದ್ದ. ಶಂಕರ್ ಆಫೀಸ್ಗೆ ಕಾಲ್ ಮಾಡಿ, ಇವತ್ತು ಬರಲ್ಲ, ಏನೇ ಕೆಲಸ ಇದ್ರೂ ಪೋಸ್ಟ್ಪೋನ್ ಮಾಡಿ ಅಂತ ಫೋನ್ ಇಟ್ಟರು. ಅಂತೂ ಇಂತೂ 11:30ಕ್ಕೆ ಅಂಕಿತ್ ತನ್ನ ಎಲ್ಲ ಕೆಲಸ ಮುಗಿಸಿ
ಕೆಳಗೆ ಬರುವಾಗ 1 ಗಂಟೆ. ಬಾಯ್ ಡ್ಯಾಡ್ ಅಂತ ಹೊರಟ ಮಗನನ್ನು ತಡೆದ ಶಂಕರ್, ಅಂಕಿತ್ ನಿನ್ ಜೊತೆ ಮಾತಾಡ್ಬೇಕು, ಸ್ವಲ್ಪ ಹೊತ್ತು ಫ್ರೀ ಮಾಡ್ಕೋ ಅಂತ ಕರೆದರು. ವಾಟ್ ಡ್ಯಾಡ್, ಐ ಆಮ್ ಗೆಟಿಂಗ್ ಲೇಟ್ ಎಂದು ಬಂದು ತಂದೆಯ ಎದುರಲ್ಲಿ ಕುಳಿತುಕೊಂಡೆನು. ನೋಡು ಅಂಕಿತ್, ನೀನೇನ್ ಚಿಕ್ಕ ಮಗು ಅಲ್ಲ, ನಾನೇನು ಹೇಳ್ತಿದ್ದೀನಿ ಅಂತ ಅರ್ಥ ಆಗುತ್ತೆ ಅನ್ಕೋತೀನಿ. ನಿನ್ನ ಫಾರಿನ್ಗೆ ಕಳಿಸಿದ್ದು ನಿನ್ನ ಸ್ಟಡೀಸ್ ಕಂಪ್ಲೀಟ್ ಮಾಡಿ ಬಂದು ನಂಗೆ ಹೆಲ್ಪ್ ಮಾಡ್ತೀಯಾ ಅಂತ. ಆದರೆ ನಿಂಗೆ ಈಗಲೇ ಯಾವುದೇ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕಿಷ್ಟ ಇಲ್ಲ ಅಂತಿದೀಯಾ. ನಂಗಾಗಲೇ 55, ನನ್ನ ಹತ್ರ ಎಲ್ಲಾನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ನಿನ್ನ ಮಾಮ್ ಕೂಡ ಈಗ ಆಫೀಸ್ಗೆ ಬರ್ತಿಲ್ಲ. ನನಗೆ ತುಂಬ ಕಷ್ಟ ಆಗ್ತಿದೆ, ಪ್ಲೀಸ್ ಅರ್ಥ ಮಾಡ್ಕೋ ಎಂದು ತಮ್ಮ ಮಾತನ್ನು ಮುಗಿಸಿ ಮಗನ ಉತ್ತರಕ್ಕಾಗಿ ಕಾದರು. ತಮ್ಮ ಮಾತನ್ನು ಮುಗಿಸಿದ ಶಂಕರ್ ಮಗನ ಪ್ರತಿಕ್ರಿಯೆಗಾಗಿ ಅವನ ಮುಖ ನೋಡಿದರು. ಕೋಪದಿಂದ ಅಂಕಿತ್ ಮುಖ ಕೆಂಪಾಗಿತ್ತು. ಐ ಆಮ್ ಸಾರಿ ಡ್ಯಾಡ್, ನನಗೆ ಈಗಲೇ ಯಾವುದೇ ಬಿಸ್ನೆಸ್ ತಲೆನೋವು ಬೇಕಾಗಿಲ್ಲ. ಪ್ಲೀಸ್ ನನಗೆ ಫೋರ್ಸ್ ಮಾಡಬೇಡಿ. ನಿಮಗೆ ಕೆಲಸ ಮಾಡೋಕ್ಕಿಷ್ಟ ಇಲ್ಲ ಅಂದರೆ ಮನೆಯಲ್ಲಿರಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಎಂದು ಎದ್ದು ನಿಂತನು. ಶಂಕರ್ಗೆ ರೇಗಿ ಹೋಯಿತು. ಅಂಕಿ, ನಿನಗೆ ನಾನು ಮಗನೋ ನಂಗೆ ನೀನು ಮಗನೋ? ನನಗೆ ಆರ್ಡರ್ ಮಾಡೋಕ್ಕೆ ಬರಬೇಡ. ನಾಳೆಯಿಂದ ಮಾರ್ನಿಂಗ್ 10:30 ಒಳಗಡೆ ಆಫೀಸಲ್ಲಿ ಇರಬೇಕು ನೀನು. ನನಗೆ ಯಾವುದೇ ರೀಸನ್ ಬೇಕಾಗಿಲ್ಲ ಎಂದು ಕೋಪದಿಂದ ಎದ್ದು ರೂಮಿಗೆ ನಡೆದರು. ಅಂಕಿತ್ಗೆ ತಲೆ ಕೆಟ್ಟೋಯ್ತು. ತಲೆ ಹಿಡಿದುಕೊಂಡು ಸೋಫಾ ಮೇಲೆ ಕುಸಿದು ಕುಳಿತನು. ಒಂದೇ ಸಮನೆ ಬಡಿದುಕೊಳ್ತಿರೋ ಫೋನ್ ಎತ್ತಿ ಎಸೆದನು. ಎಸೆದ ರಭಸಕ್ಕೆ ಫೋನ್ ಚೂರಾಗಿತ್ತು. ಎದ್ದು ರೂಮ್ಗೋಗಿ ದಡಾರನೆ ಬಾಗಿಲು ಹಾಕಿಕೊಂಡನು. ಸುನೀತಾ ಮಗನ ನಡತೆಯಿಂದ ನಿರಾಸೆಗೊಂಡರು. ಏನಾದರೂ ಆಗಲಿ ಅಣ್ಣನ ಜೊತೆ ಮಾತಾಡಿ ಮುಂದಿನ ನಿರ್ಧಾರ ಮಾಡಬೇಕೆಂದು ರೂಮಿಗೆ ಬಂದ ಗಂಡನ ಎದುರು ನಿಂತುಕೊಂಡರು. ಚಿಂತಾಕ್ರಾಂತರಾಗಿ ಕುಳಿತ ಶಂಕರ್ ಹೆಂಡತಿ ಕಳಾಹೀನವಾದ ಮುಖ ನೋಡಿ ನಸುನಕ್ಕು ನುಡಿದರು. ಯಾಕಮ್ಮ ಸುನಿ, ಏನಾಯ್ತು? ಇಷ್ಟು ಚಿಕ್ಕ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ರೆ ಹೇಗೆ ನೀನು? ಬಿಡು, ಎಲ್ಲ ಸರಿ ಹೋಗುತ್ತೆ ಎಂದರು. ಅದಕ್ಕೆ ಸುನೀತಾ, ರೀ, ನಾನು ಅಣ್ಣನ ಜೊತೆ ಮಾತಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದೇನಾಗುತ್ತೋ ನೋಡೋಣ. ನಾನು ನಾಳೆನೇ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀನಿ. ಎಲ್ಲಾನೂ ಕ್ಲಿಯರ್ ಮಾಡ್ಕೊಂಡೇ ಬರ್ತೀನಿ. ನೀವೇನೂ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ತನಕ ನಾವು ಯಾರಿಗೂ ಮೋಸ ಮಾಡಿಲ್ಲ. ದೇವರು ನಮಗೆ ಒಳ್ಳೇದೇ ಮಾಡ್ತಾನೆ ಬಿಡಿ. ಏನೂ ಯೋಚನೆ ಮಾಡದೆ ಆರಾಮಾಗಿ ಆಫೀಸ್ ಕಡೆ ಗಮನ ಕೊಡಿ ಎಂದು ಸಮಾಧಾನ ಮಾಡಿದರು. ಪತ್ನಿಯ ಮಾತಿಂದ ಸಮಾಧಾನಗೊಂಡ ಶಂಕರ್ ಎದ್ದು, ಆಯ್ತು ಸುನಿ, ಹಾಗೆ ಮಾಡು. ಎಲ್ಲಾನೂ ಕ್ಲಿಯರ್ ಆದರೆ ಸಾಕಾಗಿದೆ. ನಾನು ಸ್ವಲ್ಪ ಅಡ್ವೊಕೇಟ್ನ ನೋಡಿ ಬರ್ತೀನಿ. ನೀನು ಬೇಗ ಅಡುಗೆ ಮುಗಿಸಿದ್ರೆ ನಾನು ಊಟ ತಿನ್ಬಿಟ್ಟು ಹೋಗ್ತೀನಿ. ಅಂಕಿತ್ನ ಕರಿ ಊಟಕ್ಕೆ ಎಂದರು. ಅದಕ್ಕೆ ಸುನೀತಾ ಸರಿ ಎನ್ನುವಂತೆ ಎದ್ದು ಅಡುಗೆ ಮನೆಯತ್ತ ನಡೆದರು. ರಾಮಣ್ಣ ಟೇಬಲ್ ಮೇಲೆ ಅಡುಗೆ ಪಾತ್ರೆಗಳನ್ನೆಲ್ಲ ತಂದು ಜೋಡಿಸಿದರು. ಸುನೀತಾ ಕೂಡ ಸಹಾಯ ಮಾಡಿದರು. ಎಲ್ಲ ಜೋಡಿಸಿ ಆದ ಮೇಲೆ ಸುನೀತಾ, ರೀ, ಊಟಕ್ಕೆ ಬನ್ನಿ. ಅಂಕಿ, ನೀನು ಬಾರೋ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಬೇಗ ಬಾ ಎನ್ನುತ್ತಾ ಮಗನ ರೂಮಿನತ್ತ ನಡೆದರು. ಆದರೆ ಅಂಕಿತ್ ರೆಸ್ಪಾನ್ಸ್ ಮಾಡಿಲ್ಲ. ಬಾಗಿಲು ತಟ್ಟಿ ಸುಸ್ತಾಗಿ ವಾಪಸ್ ಬಂದರು. ಅದಕ್ಕೆ ಶಂಕರ್, ಬಿಡು ಸುನಿ, ಹಸಿವಾದಾಗ ಬಂದು ತಿಂತಾನೆ. ಜಾಸ್ತಿ ಹೊಲೈಸೋಕೆ ಹೋದ್ರೆ ಅವನು ಹಠಾನೇ ಸಾಧಿಸ್ತಾನೆ. ನೀನು ಕುತ್ಕೊಂಡು ಊಟ ಮಾಡು. ನಾಳೆ ಬೇರೆ ಅಷ್ಟು ದೂರ ಟ್ರಾವೆಲ್ ಮಾಡಬೇಕು ನೀನು. ಮಗನ ಬಗ್ಗೆ ಯೋಚನೆ ಮಾಡಿ ನಿನ್ನ ಹೆಲ್ತ್ ಹಾಳು ಮಾಡ್ಕೊಳ್ಳೋದು ನಂಗಿಷ್ಟ ಇಲ್ಲಮ್ಮ, ಪ್ಲೀಸ್ ಎನ್ನುತ್ತಾ ಊಟ ಶುರು ಮಾಡಿದರು. ಸುನೀತಾ ಕೂಡ ಊಟಕ್ಕೆ ಕುಳಿತುಕೊಂಡರು. ಅತ್ತ ಅಂಕಿತ್ ಹಸಿವಾಗಿ ಏನು ಮಾಡಬೇಕೆಂದು ತಿಳಿಯದೆ ಆ ಕಡೆ ತನ್ನ ಈಗೋನ ಬಿಡೋಕ್ಕಾಗದೆ ಕೈಗೆ ಸಿಕ್ಕಿದ್ದನ್ನೆಲ್ಲ ಬಿಸಾಡಿದನು. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ತನ್ನ ಫ್ರೆಂಡ್ ಆದಿಗೆ ಕಾಲ್ ಮಾಡಿ, ಆದಿ, ತುಂಬ ಹಸಿವಾಗ್ತಿದೆ, ಬೇಗ ಏನಾದರೂ ತಗೊಂಡು ಮನೆಗೆ ಬಾ ಎಂದನು. ಆದಿ, ಸಾರಿ ಕಣೋ ಅಂಕಿ, ನಿಮ್ಮ ನಮ್ಮ ಡ್ಯಾಡ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ. ಅಂಕಿತ್ ಜೊತೆ ಆದಿ ಸೇರೋಕ್ಕೆ ಬಿಡಬೇಡಿ, ನಿಮ್ಮ ಮಗನೂ ಹಾಳಾಗೋಗ್ತಾನೆ. ಮಕ್ಕಳು ಬೇಜವಾಬ್ದಾರಿಯಿಂದ ಅಲಿಯೋದು ನಂಗಿಷ್ಟ ಆಗಲ್ಲ ಅಂತೆಲ್ಲ ಹೇಳಿದ್ದಾರೆ. ನಮ್ಮ ಡ್ಯಾಡ್ ನಿಮ್ಮ ಡ್ಯಾಡ್ ಬೆಸ್ಟ್ ಫ್ರೆಂಡ್ಸ್. ಅವರ ಮಾತನ್ನು ಇವರು ತೆಗ್ದಾಕಲ್ಲ. ನಮ್ಮ ಡ್ಯಾಡ್ ದೊಡ್ಡ ಕ್ಲಾಸೇ ತಗೊಂಡ್ಬಿಟ್ರು. ಪ್ಲೀಸ್ ಕಣೋ ಅಂಕಿ, ಅರ್ಥ ಮಾಡ್ಕೊ. ನಿಮ್ಮ ಡ್ಯಾಡ್ ಹೇಳೋದು ಕೇಳು. ಇಲ್ಲ ಅಂದರೆ ನಿನ್ನ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾವುದೂ ವರ್ಕ್ ಆಗಲ್ಲ. ಯೋಚನೆ ಮಾಡು. ನಿಮ್ಮ ಡ್ಯಾಡ್ ತುಂಬ ಸೀರಿಯಸ್ ಆಗಿನೇ ಮಾತಾಡಿದ್ದಾರೆ. ಬೇಜಾರು ಮಾಡ್ಕೊಂಡಿದ್ದಾರೆ ತುಂಬ. ನಾಳೆಯಿಂದ ಸುಮ್ಮನೆ ಆಫೀಸ್ಗೆ ಹೋಗೋ, ನಾನು ಬರ್ತೀನಿ, ಕುತ್ಕೊಂಡು ಮಾತಾಡೋಣ.
ಬಾಯ್ ಎಂದು ಕಾಲ್ ಕಟ್ ಮಾಡಿದನು. ಆದರ್ ಶಂಕರ್ ಫ್ರೆಂಡ್ ಭರತ್ ಅವರ ಮಗ. ಭರತ್ ಶಂಕರ್ ತುಂಬ ಒಳ್ಳೆ ಫ್ರೆಂಡ್ಸ್. ಶಂಕರ್ ಕಷ್ಟದಲ್ಲಿರೋ ಟೈಮಲ್ಲಿ ಭರತ್ ತುಂಬ ಹೆಲ್ಪ್ ಮಾಡಿದ್ದರು. ಆ ಋಣನ ಶಂಕರ್ ಯಾವತ್ತೂ ಮರೆಯಲ್ಲ. ಆದಿ ಕೂಡ ತುಂಬ ಒಳ್ಳೆ ಹುಡುಗ. ಅವನಿಗೂ ಅಂಕಿತ್ ನಡತೆಯಿಂದ ಬೇಸರವಾಗಿತ್ತು. ಅದಕ್ಕೆ ಬೇಕಂತಲೇ ಸುಳ್ಳು ಹೇಳಿದ್ದ. ಅಂಕಿತ್ ಜವಾಬ್ದಾರಿ ತಗೊಂಡು ಒಳ್ಳೆ ಮನುಷ್ಯನಾಗಬೇಕೆಂದು ಅವನಿಗೂ ಆಸೆ ಇತ್ತು. ಅಂಕಿತ್ ಪೂರ್ತಿ ಕಂಗೆಟ್ಟಿ ಹೋದನು. ಅವನಿಗೂ ಗೊತ್ತಾಯ್ತು ತನ್ನ ತಂದೆ ಬೇಕಂತಲೇ ಇದನ್ನೆಲ್ಲ ಮಾಡುತ್ತಿದ್ದಾರೆ ಎಂದು. ಕೊನೆಗೆ ನಾಳೆಯಿಂದ ಆಫೀಸ್ಗೆ ಹೋಗೋ ನಿರ್ಧಾರ ಮಾಡಿ ಕೆಳಗಡೆ ಬಂದು ಊಟ ಮಾಡಿದನು. ಹಾಗೂ ಹೀಗೂ ಬೆಳಗಾಯಿತು. ಸುನೀತಾ ಬೆಳಗ್ಗೆ ಫ್ಲೈಟ್ಗೆ ಮಂಗಳೂರಿಗೆ ಬಂದಿಳಿದರು. ಅಂಕಿತ್ ಆಫೀಸ್ಗೆ ಹೊರಟಿದ್ದನು. ಸುನೀತಾ ಗಂಡನಿಗೆ ಕಾಲ್ ಮಾಡಿ ತಾನು ರೀಚ್ ಆಗಿದ್ದು ತಿಳಿಸಿ ಟ್ಯಾಕ್ಸಿ ಹಿಡಿದು ತನ್ನ ತವರು ಮನೆಯತ್ತ ಪ್ರಯಾಣ ಬೆಳೆಸಿದರು. ಟ್ಯಾಕ್ಸಿಯಲ್ಲಿ ಕುಳಿತ ಸುನೀತಾ ಕಣ್ಮುಚ್ಚಿ ಹಿಂದಿನದೆಲ್ಲ ನೆನೆಸಿಕೊಂಡರು. ಸುನೀತಾ ಮಂಗಳೂರಿನ ಪುತ್ತೂರಿನವರು. ಅವರದು ತುಂಬ ದೊಡ್ಡ ಫ್ಯಾಮಿಲಿ. ದೊಡ್ಡಪ್ಪ ಚಿಕ್ಕಪ್ಪ ಅವರ ಮಕ್ಕಳು ಅಂತ ಮನೆ ತುಂಬ ಜನ. ಸುನೀತಾ ಒಬ್ಬಳೇ ಹೆಣ್ಮಗು. ಅದಕ್ಕೆ ಅವರೆಂದರೆ ಎಲ್ಲರಿಗೂ ತುಂಬ ಪ್ರೀತಿ. ಶಂಕರ್ ಸುನೀತಾರನ್ನ ಇಷ್ಟಪಟ್ಟು ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆಯಾಗಿದ್ದರು. ಶಂಕರನ್ನು ಮನೆಯವರೆಲ್ಲ ಇಷ್ಟಪಟ್ಟಿದ್ದರು. ಅಂಕಿತ್ ಹುಟ್ಟೋ ತನಕ ಎಲ್ಲಾನೂ ಚೆನ್ನಾಗೇ ಇತ್ತು. ಸುನೀತಾ ಬೆಂಗಳೂರಿನಿಂದ ಪ್ರತಿ ಹಬ್ಬಕ್ಕೆ ತವರು ಮನೆಗೆ ಓಡಿ ಬರುತ್ತಿದ್ದರು. ಶಂಕರ್ ಕೂಡ ಖುಷಿಯಿಂದಾನೇ ಕಳುಹಿಸಿಕೊಡುತ್ತಿದ್ದರು. ಸುನೀತಾ ಅಣ್ಣನ ಮಗಳು ಸುಷ್ಮಿತಾನ ತಮ್ಮನೆ ಸೊಸೆ ಮಾಡ್ಕೊಳ್ತೀವಿ ಅಂತ ಶಂಕರ್ ದಂಪತಿಗಳು ಮಾತು ಕೊಟ್ಟಿದ್ದರು. ಸುನೀತಾ ಅಂತೂ ತಮ್ಮ ಅಣ್ಣನ ಮಗಳು ಸೊಸೆಯಾಗಿ ಬರುತ್ತಾಳೆ ಎಂದು ತುಂಬ ಖುಷಿಯಲ್ಲಿದ್ದರು. ಆದರೆ ಅವರ ಅತ್ತೆ ಮಾಡಿದ ಒಂದು ಚಿಕ್ಕ ತಪ್ಪನ್ನು ಅಂಕಿತ್ ಮೇಲೆ ಹಾಕಿದ್ದರು. ಅದಕ್ಕೆ ಮನೆಯವರೆಲ್ಲ ಅಂಕಿತ್ನ ಬೈದಾಗ ಶಂಕರ್ ಸಹಿಸೋಕ್ಕಾಗದೆ ಹೆಂಡತಿ ಮಗನೊಂದಿಗೆ ಹೊರಟು ಬಂದಿದ್ದರು. ಅವರ ಅಣ್ಣ ಮನೆಯವರೆಲ್ಲ ಎಷ್ಟೇ ಕೇಳಿಕೊಂಡರೋ ಶಂಕರ್ ಕೇಳದೆ ಇನ್ಯಾವತ್ತೂ ಬರೋ ತಪ್ಪು ಮಾಡಲ್ಲ ಎಂದು ಫ್ಲೈಟ್ ಹತ್ತಿದ್ದರು. ಇದೆಲ್ಲ ಆಗಿ 10 ವರ್ಷಗಳೇ ಕಳೆದು ಹೋಗಿದ್ದವು. ಸುನೀತಾ ಮನೆಯಿಂದ ತುಂಬ ಸಲ ಕಾಲ್ ಮಾಡಿ ಕರೆದಿದ್ದರು. ಶಂಕರ್ ದಂಪತಿಗಳು ಮಾತ್ರ ಹೋಗುವ ಮನಸ್ಸು ಮಾಡಲಿಲ್ಲ. ಆದರೆ ಇವತ್ತು ಅದೇ ತವರು ಮನೆಯವರ ಸಹಾಯ ಬಯಸಿ ಹೊರಟಿದ್ದರು. ಡ್ರೈವರ್, ಮೇಡಮ್, ನೀವು ಹೇಳಿರೋ ಅಡ್ರೆಸ್ ಹತ್ರ ಇದ್ದೀವಿ ಅಂತ ಕಾರ್ ನಿಲ್ಲಿಸಿದನು. ಕಾರ್ ಇಳಿದ ಸುನೀತಾ ಮನೆಯ ಕಡೆ ನೋಡಿದರು. ಅವರ ಕಣ್ಣು ತುಂಬಿ ಬಂತು. ಏನೇನೂ ಬದಲಾವಣೆಗಳಾಗಿರಲಿಲ್ಲ. ಅಷ್ಟರಲ್ಲಿ ಗೇಟ್ನ ಹತ್ತಿರ ಇದ್ದ ಮನೆ ಕೆಲಸದ ರತ್ನಮ್ಮ, ಸುನೀತಮ್ಮ ಬಂದಿದ್ದಾರೆ ಅಂತ ಜೋರಾಗಿ ಮನೆಯವರನ್ನೆಲ್ಲ ಕರೆದಳು. ಮಕ್ಕಳು ದೊಡ್ಡವರು ಎಲ್ಲರೂ ಓಡಿ ಬಂದರು. ಅವರಿಗೆಲ್ಲ ನಂಬೋಕೆ ಆಗ್ತಿಲ್ಲ. ಸುನೀತಾ ಅಳೋಕೆ ಶುರು ಮಾಡಿದರು. ಮನೆಯವರಿಗೆಲ್ಲ ಗಾಬರಿಯಾಯಿತು. ಸುನೀತಾ ಅಣ್ಣ, ಯಾಕಮ್ಮ ಸುನಿ, ಏನಾಯ್ತು ಎಂದು ತಂಗಿಯ ತಲೆ ಸವರಿದರು. ಅಣ್ಣನ್ನ ತಬ್ಬಿಕೊಂಡು ಸುನೀತಾ, ಅಣ್ಣ ಪ್ಲೀಸ್ ನಮ್ಮನ್ನ ಕ್ಷಮಿಸ್ಬಿಡಿ, ನಿಮ್ಮ ಮನಸ್ಸನ್ನ ತುಂಬ ನೋಯಿಸ್ಬಿಟ್ರಿ ಎನ್ನುತ್ತಾ ಕಣ್ಣೀರಿಟ್ಟರು. ಅದಕ್ಕೆ ಸುಜನ್, ಸುನಿ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಅಷ್ಟೆಲ್ಲ ನಾವು ಮನಸ್ಸಲ್ಲಿಟ್ಕೊಂಡಿಲ್ಲ. ನೀನು ನಮ್ಮನೆ ದೀಪ, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಎಂದು ತಂಗಿಯನ್ನು ಸಮಾಧಾನ ಮಾಡಿದರು. ಮನೆಯವರಿಗೆಲ್ಲ ಖುಷಿನೋ ಖುಷಿ. ಎಲ್ಲರೂ ಸುನೀತಾರನ್ನು ಕರೆದುಕೊಂಡು ಹೋಗಿ ಉಪಚರಿಸಿದರು. ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಮಕ್ಕಳು ಎಲ್ಲರೂ ವಿಚಾರಿಸಿಕೊಳ್ತಾರೆ. ಸುನೀತಾಗೆ ತಾವು ಇಷ್ಟು ದಿನ ಎಲ್ಲರಿಂದ ದೂರ ಇದ್ದು ತಪ್ಪು ಮಾಡಿದ್ವಿ ಅನಿಸದೇ ಇರಲಿಲ್ಲ. ಊಟ ಎಲ್ಲ ಮುಗಿದ ಮೇಲೆ ಸುನೀತಾ ಅಣ್ಣನ ಬಳಿ ಬಂದು, ಅಣ್ಣ, ನಿಮ್ಮೆಲ್ಲರ ಹತ್ತಿರ ಅಂಕಿತ್ ಮತ್ತು ಸುಷ್ಮಿತಾ ಮದುವೆ ಬಗ್ಗೆ ಮಾತಾಡಬೇಕು ಎಂದು ನಡೆದ ವಿಷಯವನ್ನೆಲ್ಲ ತಿಳಿಸಿದರು. 1-2 ನಿಮಿಷ ಸುಮ್ಮನೆ ಇದ್ದ ಸುಜನ್, ಸುನಿ, ಮೊದಲೇ ಹೇಳಿದ ಹಾಗೆ ಸುಷ್ಮಿ ನಿಮ್ಮನೆ ಸೊಸೇನೆ. ಆದರೆ ಅವಳಿನ್ನೂ ಸ್ಟಡೀಸ್ ಕಂಪ್ಲೀಟ್ ಮಾಡಿಲ್ಲ. ಈಗಲೇ ಮದುವೆ ಅಂದ್ರೆ ಒಪ್ಕೋತಾಳೋ ಇಲ್ವೋ? ಅಂಕಿತ್ಗೆ ಬೇರೆ ಮದುವೆ ಇಷ್ಟ ಇಲ್ಲ ಅಂತಿದೀಯಾ? ಏನ್ ಮಾಡೋದಮ್ಮ ಎಂದು ತಂಗಿಯ ಮುಖ ನೋಡಿದರು. ಅಣ್ಣ, ನಾನು ಸುಷ್ಮಿ ಜೊತೆ ಮಾತಾಡ್ತೀನಿ. ಅವಳು ಒಪ್ಪಿಕೊಂಡ್ರೆ ಮಾತ್ರ ಮದುವೆ, ಆಯ್ತಾ ಎಂದರು. ಎಲ್ಲರೂ ಸರಿ ಎಂದು ಒಪ್ಪಿಕೊಂಡರು. ಇನ್ನು ಸುಷ್ಮಿತಾ ಒಪ್ಪಿಗೆ ಬೇಕು. ಸುನೀತಾ ಅಣ್ಣನಿಗೆ ಮಾತೇನೋ ಕೊಟ್ಟರು. ಆದರೆ ಸುಷ್ಮಿತಾ ಒಪ್ಕೋತಾಳೋ ಇಲ್ಲೋ ಎನ್ನುವ ಅನುಮಾನ ಕಾಡದೇ ಇರಲಿಲ್ಲ. ದೇವರ ಮೇಲೆ ಭಾರ ಹಾಕಿ ಮಾತನಾಡುವ ನಿರ್ಧಾರ ಕೈಗೊಂಡರು. ಅಷ್ಟಕ್ಕೂ ಸುಷ್ಮಿತಾ ಇಲ್ಲಿ.
ಸುಷ್ಮಿತಾ ಉಡುಪಿ ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ BCom ಸೆಕೆಂಡ್ ಇಯರ್ ಓದುತ್ತಿದ್ದಳು. ಮನೆಯಲ್ಲಿದ್ದರೆ ಮನೆಯವರ ಮುದ್ದಿನಿಂದ ಹಾಳಾಗ್ತಾಳೆ ಅಂತ ಅವರ ಚಿಕ್ಕಪ್ಪ ಮನೆಯವರನ್ನೆಲ್ಲ ಶತಾಯ ಗತಾಯ ಒಪ್ಪಿಸಿ ಹಾಸ್ಟೆಲ್ನಲ್ಲಿ ಇರಿಸಿದ್ದರು. ಹಾಗಂತ ಸುಷ್ಮಿತಾ ಓದಲ್ಲ ಅಂತಲ್ಲ, ತುಂಬ ಚೆನ್ನಾಗಿ ಓದ್ತಾ ಇದ್ಲು. ಸುನೀತಾ ಹೇಗೆ ಒಬ್ಬಳೇ ಮಗಳು, ಹಾಗೆ ಈಗ ಸುಷ್ಮಿತಾ ಕೂಡ ಒಬ್ಬಳೇ ಮಗಳು ಇಡೀ ಕುಟುಂಬಕ್ಕೆ. ಅದಕ್ಕೆ ಅವಳೆಂದರೆ ಮನೆಯವರಿಗೆಲ್ಲ ಪ್ರಾಣ. ತಿಂಗಳಿಗೊಮ್ಮೆ ಬರುವ ಮಗಳಿಗೆ ಎಷ್ಟು ಉಪಚಾರ ಮಾಡಿದರೂ ಸಾಕಾಗ್ತಿರ್ಲಿಲ್ಲ. ಸುನೀತಾರ ನೆನಪನ್ನು ಸುಷ್ಮಿತಾನ ನೋಡಿ ಮರೆಯುತ್ತಿದ್ದರು. ಪ್ರತಿ ಸಲ ಮಗಳನ್ನು ಕಳಿಸುವಾಗ ಕಣ್ಣೀರಿಡುತ್ತಾ ಕಳಿಸಿಕೊಡುತ್ತಿದ್ದರು. ಸುಷ್ಮಿತಾ ಮುಗ್ಧ ಮನಸ್ಸಿನ ಮುದ್ದು ಹುಡುಗಿ. ಸೌಂದರ್ಯಕ್ಕೆ ಮತ್ತೊಂದು ಹೆಸರು ಸುಷ್ಮಿತಾ ಅನ್ನೋ ಥರ ಇದ್ದಳು. ಎಲ್ಲರನ್ನೂ ತುಂಬ ಪ್ರೀತಿಸುತ್ತಿದ್ದಳು. ಅತ್ತೆಯನ್ನು ನೆನೆದು ಕಣ್ಣೀರಿಡುತ್ತಿದ್ದ ಮನೆಯವರನ್ನೆಲ್ಲ ಸಮಾಧಾನ ಮಾಡುತ್ತಿದ್ದಳು. ಸುನೀತಾಗೆ 2 ಅಣ್ಣಂದಿಯರು, 1 ತಮ್ಮ. ಸುಷ್ಮಿತಾ 2ನೇ ಅಣ್ಣ ಸುಜನ್ ಮತ್ತು ಅತ್ತೆಗೆ ಸುಗುಣಾರ ಒಬ್ಬಳೇ ಮಗಳು. ಮತ್ತುಳಿದವರಿಗೆಲ್ಲ ಗಂಡು ಮಕ್ಕಳೇ. ಹಾಗಾಗಿ ಅವಳೆಂದರೆ ಮನೆಯ ಜೀವನಾಡಿ. ಸುನೀತಾರ ಬಗ್ಗೆ ಎಲ್ಲರೂ ಮಾತನಾಡುವಾಗ ಅವಳಿಗೆ ಅವರ ನೆನಪು ಮಸಕು ಮಸಕಾಗಿ ಕಾಣುತ್ತಿತ್ತು. ಸುನೀತಾ ಮನೆ ಬಿಟ್ಟು ಹೋಗುವಾಗ ಅವಳಿಗಿನ್ನೂ 10 ವರ್ಷ. ಅತ್ತೆ ಬೇಗ ಮನೆಗೆ ಬರಲಿ ಎಂದು ಮನಸ್ಸಿನಲ್ಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಳು. ಆದರೆ ಅವಳಿಗೆ ಅಂಕಿತ್ನ ನೆನಪು ಚೆನ್ನಾಗೇ ಇತ್ತು. ಅವನ ಜೊತೆ ಆಟ ಆಡಿದ್ದು, ಜಗಳ ಆಡಿದ್ದು ಎಲ್ಲಾನೂ ಅವಳ ಮನಸ್ಸಲ್ಲಿ ಹಚ್ಚ ಹಸಿರಾಗಿತ್ತು. ಅವನನ್ನು ಅವಳು ಮರೆಯಲು ಸಾಧ್ಯನೇ ಇರಲಿಲ್ಲ. ಯಾಕೆಂದರೆ ಅವನೇ ಅವಳ ಜೀವನ ಸಂಗಾತಿ ಎಂದು ಮನೆಯವರೆಲ್ಲ ನಿರ್ಧರಿಸಿಯಾಗಿತ್ತು. ಅವಳು ಮನಸ್ಸಲ್ಲಿ ಅಂಕಿತ್ನೇ ಗಂಡ ಎಂದು ಸ್ವೀಕರಿಸಿದ್ದಳು. ಎಷ್ಟೇ ಹುಡುಗರು ಅವಳ ಬೆನ್ನು ಬಿದ್ದಿದ್ದರೂ ಯಾರಿಗೂ ಕ್ಯಾರೆ ಅಂದಿರಲಿಲ್ಲ. ಅಂಕಿತ್ ಬರ್ತಾನೆ ಅಂತ ಕಾಯ್ತಾನೆ ಇದ್ಲು. ಹಾಸ್ಟೆಲ್ನಲ್ಲಿ ಇದ್ದರೂ ಅವಳ ಮನಸ್ಸೆಲ್ಲ ಮನೆಯಲ್ಲೇ ಇರ್ತಾ ಇತ್ತು. ಯಾವಾಗ ಮಂತ್ ಎಂಡ್ ಬರುತ್ತೋ ಅಂತ ಕಾಯ್ತಾ ಇದ್ಲು. ದಿನ ಮನೆಗೆ ಕಾಲ್ ಮಾಡಿ ಮಾತಾಡಿದ್ರೂ ಸಮಾಧಾನ ಆಗ್ತಿರ್ಲಿಲ್ಲ. ಅಂತೂ ಇಂತೂ ತಿಂಗಳ ಕೊನೆ ಬಂದೇ ಬಿಡ್ತು. ಎಕ್ಸಾಮ್ಸ್ ಮುಗಿದು ರಜೆ ಶುರುವಾಗಿತ್ತು. ಸುಷ್ಮಿತಾ ಇವತ್ತು ತುಂಬ ಖುಷಿಯಾಗಿದ್ದಳು. ಅದಕ್ಕೆ ಕಾರಣ ಇವತ್ತು ಅವಳು ಮನೆಗೆ ಹೋಗುವವಳಿದ್ದಳು. ಬೆಳಗ್ಗೆನೆ ಅವರ ಚಿಕ್ಕಪ್ಪ ಆನಂದ್ ಕಾಲ್ ಮಾಡಿ ಕರೆದುಕೊಂಡು ಹೋಗಲು ಬರುವುದಾಗಿ ತಿಳಿಸಿದ್ದರು. ಸುಷ್ಮಿತಾ ತುಂಬ ಖುಷಿಯಿಂದ ಬೇಗ ಬೇಗ ರೆಡಿಯಾದಳು. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ಅವಳ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಮನೆಗೆ ಹೋಗೋದ್ರಿಂದ ಎದುರಾಗುತ್ತೆ, ಅವಳ ಲೈಫ್ ಬಗ್ಗೆ ದೊಡ್ಡ ಡಿಸಿಷನ್ ತಗೋಬೇಕಾಗುತ್ತೆ ಅಂತ. ಚಿಕ್ಕಪ್ಪ ಬಂದರು. ಸುಷ್ಮಿ, ರೆಡಿನಾ? ನಿಂಗೊಂದು ದೊಡ್ಡ ಸರ್ಪ್ರೈಸ್ ಇದೆ. ಎಂತ ಆಯ್ತದೋ ದೇವರಿಗೆ ಗೊತ್ತು. ಒಂದ್ಬದಿಗೆ ಮಗಳು, ಒಂದ್ಬದಿಗೆ ಅಕ್ಕ. ಒಳ್ಳೆ ಕತೆ ಆಗದೆ ನಮ್ದು. ಯಾರನ್ನು ಬಿಟ್ಕೊಟ್ರು ನೋವಾಗೋದು ನಮ್ಗೆಯ ಎಂದು ಕಾರ್ ಸ್ಟಾರ್ಟ್ ಮಾಡಿದರು. ಸುಷ್ಮಿತಾಗೆ ಒಂದೂ ಅರ್ಥ ಆಗಲಿಲ್ಲ. ಎಂತ ಚಿಕ್ಕು, ಎಂತ ಆಯಿತು? ಎಂತ ಸರ್ಪ್ರೈಸ್ ಈಗಲೇ ಹೇಳಿ ಪ್ಲೀಸ್ ಎಂದು ಚಿಕ್ಕಪ್ಪನ ಮುದ್ದು ಮಾಡಿದಳು. ಆನಂದ್, ನೀನೇ ನೋಡ್ಬೇಕು, ನಡಿ ಹೋಗ್ತೀನಿ ಎಂದು ಹೊರಟರು. ಸುಷ್ಮಿತಾ ಅದು ಇದು ಮಾತಾಡ್ತಾನೆ ಇದ್ಲು. ಅಂತೂ ಇಂತೂ ಮನೆ ಬಂತು. ಕಾರ್ ನಿಂತ ಕೂಡಲೇ ಸುಷ್ಮಿತಾ ಇಳಿದು ಮನೆ ಒಳಗೆ ಓಡಿದಳು. ಹಾಲ್ನಲ್ಲಿ ಕುಳಿತು ಮಾತಾಡ್ತಾ ಇದ್ದ ಎಲ್ಲರನ್ನು ನೋಡಿ ಅಳುನೇ ಬಂದಿತ್ತು ಅವಳಿಗೆ. ಎಲ್ಲರ ನಡುವೆ ಕುಳಿತ ಸುನೀತಾರನ್ನು ನೋಡಿ ಅವಳಿಗೆ ನಂಬೋಕೆ ಆಗಲಿಲ್ಲ. ಸುನೀತಾ ಎದ್ದು ಬಂದು ಅವಳನ್ನು ತಬ್ಬಿಕೊಂಡರು. ಸುಷ್ಮಿತಾ ಖುಷಿಯಿಂದ, ಮಮ್ಮ ಯಾವಾಗ ಬಂದ್ರಿ? ಚಿಕ್ಕು ಹೇಳಿ ಸರ್ಪ್ರೈಸ್ ಇದೇನಾ? ಓ ಮೈ ಗಾಡ್, ನಂಗೆ ನಂಬೋಕೆ ಆಗ್ತಿಲ್ಲ. ನಿಜವಾಗ್ಲೂ ನೀವು ಬಂದಿದ್ರಾ? ಮಾಮಾನು ಬಂದಿದ್ರಾ ಅಂತ ಒಂದೇ ಸಮನೆ ಮಾತಾಡ್ತಾ ಇದ್ಲು. ಆಗ ಸುನೀತಾ, ಸುಷ್ಮಿ ಹಿರು ಮಾರಾಯ್ತಿ, ಒಂಚೂರು ಸುಧಾರಿಸ್ಕೋ ಎಂದು ಅವಳನ್ನು ಕೂರಿಸಿದರು. ಅವಳಂತೂ ಸುಮ್ನಿರೋ ಆ ಸಾಮಿನೇ ಅಲ್ಲ, ಮಾತಾಡ್ತಾನೆ ಇದ್ಲು. ಕೊನೆಗೂ ಸುಗುಣ, ಮಮ್ಮ ಜೊತೆ ನಂತರ ಮಾತಾಡಿಯಾ? ಈಗ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಾ, ಊಟ ರೆಡಿ ಇದೆ, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಮಾತಾಡೋಣ ಎಂದು ರೂಮಿಗೆ ಕಳಿಸಿದರು. ಊಟ ಮುಗಿದು ಎಲ್ಲರ ಕ್ಷೇಮ ವಿಚಾರಿಸಿದ ಮೇಲೆ ಸುನೀತಾ, ಸುಷ್ಮಿ ನಿನ್ ಜೊತೆ ಮಾತಾಡಬೇಕು ಎಂದು ಎಲ್ಲ ವಿಷಯ ಹೇಳಿದರು. ಕೊನೆಯಲ್ಲಿ ನಮ್ಮ ಮನೆ ಭವಿಷ್ಯ ನಿನ್ನ ಕೈಯಲ್ಲಿದೆ ಎಂದು ಕಾಲಿಗೆ ಬೀಳೋಕೆ ಹೋದ್ರು. ಸುಷ್ಮಿತಾ, ಮಮ್ಮ ಹೀಗೆ ಮಾತಾಡ್ತಾ ಇದ್ದೀರಾ? ನೀವು ಹೀಗೆಲ್ಲ ಹಾಡಿದ್ರೆ ನನಗೆ ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ. ನನ್ನ ಮದುವೆ ಅಂಕಿತ್ ಜೊತೆ ಅಂತ ಗೊತ್ತಿತ್ತು, ಆದರೆ ಈಗಲೇ ಅಂತ ಯೋಚನೆ ಮಾಡಿರಲಿಲ್ಲ. ಅವರಿಗೆ ನನ್ನ ಜೊತೆ ಮದುವೆ ಆಗೋಕೆ
ಇಷ್ಟ ಇಲ್ವಲ್ಲ ಮಮ್ಮ. ಆದರೂ ಅವರ ಲೈಫ್ ಸರಿ ಮಾಡೋಕೆ ಮದುವೆ ಆಗ್ತೀನಿ. ಆದರೆ ನನ್ನ ಎಜುಕೇಷನ್ ಎಂದು ಕೇಳಿದಳು. ಅದಕ್ಕೆ ಸುಷ್ಮಿತಾ ಮದುವೆ ಆದ್ಮೇಲೂ ಓದಲು ಯಾವುದೇ ಅಡ್ಡಿ ಇಲ್ಲ ಅಂತ ಭರವಸೆ ಕೊಟ್ಟರು. ಹಾಗೆ ಸುಷ್ಮಿತಾ ಕೂಡ ಅಂಕಿತ್ ಲೈಫ್ ಸರಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದಳು. ಸುನೀತಾ ಅಂತೂ ಖುಷಿಯಿಂದ ಅತ್ತೇ ಬಿಟ್ಟರು. ಮನೆಯವರೆಲ್ಲ ಸುಷ್ಮಿತಾಳ ಉತ್ತರಕ್ಕೆ ಕಾಯುತ್ತಿದ್ದರು. ಅವಳು ಮದುವೆಗೆ ಒಪ್ಪಿಕೊಂಡಿದ್ದು ಒಂದು ಕಡೆ ಖುಷಿ, ಒಂದೆಡೆ ಬೇಜಾರು. ಮಗಳ ಲೈಫ್ ಏನಾಗುತ್ತೋ ಅಂತ ಬೇಜಾರು. ಸುನೀತಾ ಮತ್ತೆ ಹತ್ತಿರ ಆದರು ಅನ್ನೋ ಖುಷಿ. ಸುನೀತಾ ಗಂಡನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದರು. ಸುಷ್ಮಿತಾ ಮದುವೆಗೇನೋ ಒಪ್ಪಿಗೆ ಕೊಟ್ಟಿದ್ದಳು. ಆದರೆ ಅವಳಿಗೆ ತುಂಬ ನೋವಾಗಿತ್ತು. ಅಂಕಿತ್ ಬೇರೆ ಹುಡುಗಿಯನ್ನು ಇಷ್ಟಪಡ್ತಿರೋದನ್ನ ಅವಳಿಗೆ ಅರಗಿಸಿಕೊಳ್ಳೋಕೆ ಆಗಲಿಲ್ಲ. ಮನಂಪೂರ್ತಿ ಅತ್ತಳು. ಇನ್ನೊಂದು ತಿಂಗಳಿಗೆ ಮದುವೆ ಅಂತ ಮನೆಯವರೆಲ್ಲ ಡಿಸೈಡ್ ಮಾಡಿದರು. ಪುತ್ತೂರಲ್ಲಿ ಮದುವೆ ಅಂತ ಕೂಡ ನಿರ್ಧಾರವಾಯಿತು. ಸುನೀತಾ ಮದುವೆ ತಯಾರಿ ಮಾಡಿಕೊಳ್ಳಲು ಮರುದಿನ ಬೆಳಗ್ಗೆನೆ ಬೆಂಗಳೂರಿಗೆ ಹೊರಟರು. ಮನೆಗೆ ಬಂದು ಗಂಡನ ಬಳಿ ಖುಷಿಯಿಂದ ಮದುವೆ ಡೇಟ್ ಕೂಡ ಫಿಕ್ಸ್ ಆಯ್ತೆಂದು ತಿಳಿಸಿದರು. ಶಂಕರ್ ಸಮಾಧಾನದ ನಿಟ್ಟುಸಿರು ಬಿಟ್ಟರು. ಇನ್ನು ಮಗನ ಜೊತೆ ಮಾತಾಡಿ ವಿಷಯ ತಿಳಿಸುವುದೊಂದೇ ಬಾಕಿ. ಅಂಕಿತ್ಗೆ ಮನೆಯಲ್ಲಾಗುತ್ತಿರೋ ಬದಲಾವಣೆಗಳನ್ನೆಲ್ಲ ನೋಡುವಷ್ಟು ಟೈಮ್ ಇರಲಿಲ್ಲ. ಅವತ್ತು ಸಂಜೆಯೇ ಶಂಕರ್ ಮಗನ ಜೊತೆ ಮಾತನಾಡಿದರು. ಅಂಕಿತ್, ಈ ಮಂತ್ ಎಂಡ್ 29 ಮತ್ತು 30 ನಿನ್ನ ಮಾವನ ಮಗಳು ಸುಷ್ಮಿತಾ ಜೊತೆ ನಿನ್ನ ಮದುವೆ. ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊ ಎಂದು ಮಾತು ಮುಗಿಸಿ ಎದ್ದು ನಿಂತರು. ಅಂಕಿತ್ಗೆ ಸಿಡಿಲರಿಗಿದಂತಾಯಿತು. ಡ್ಯಾಡ್ ಏನು ಹೇಳ್ತಿದ್ದೀರಾ? ನನಗೆ ಈಗಲೇ ಮದುವೆನಾ? ಇಂಪಾಸಿಬಲ್. ನಾನು ಜೂಹಿನ ಮದುವೆ ಆಗೋದು ಅಂತ ಮಾತು ಕೊಟ್ಟಿದ್ದೀನಿ. ಮದುವೆ ಅಂತ ಆದರೆ ಅವಳನ್ನೇ. ಯಾರನ್ನ ಕೇಳಿ ನನ್ನ ಮದುವೆ ಡಿಸೈಡ್ ಮಾಡಿದ್ರಿ ಅಂತ ಕೂಗಾಡಿದನು. ಅದಕ್ಕೆ ಶಂಕರ್, ಅಂಕಿ, ಮದುವೆ 29 ಮತ್ತು 30ಗೆ ಪುತ್ತೂರಲ್ಲಿ. ಸುಮ್ಮನೆ ನನ್ನ ಕೆಟ್ಟವನಾಗಿ ಮಾಡಬೇಡ. ಮದುವೆಗೆ ನೀನು ರೆಡಿ ಆಗಿಲ್ಲ ಅಂದರೆ ಈ ಮನೇಲಿ ನಿನಗೆ ಜಾಗ ಇಲ್ಲ ಎಂದು ಅಬ್ಬರಿಸಿದರು. ಅಂಕಿತ್ ಕಂಗಾಲಾಗಿ ಹೋದನು. ಅಮ್ಮನ ಬಳಿ ಬಂದು ಮಾತನಾಡಲು ಟ್ರೈ ಮಾಡಿದನು. ಆದರೆ ಸುನೀತಾ ಮಗನ ಮುಖಾನೇ ನೋಡಲಿಲ್ಲ. ದಿನಗಳು ಬೇಗ ಬೇಗನೆ ಕಳೆದು ಮದುವೆಗೆ 2 ದಿನ ಉಳಿದಿತ್ತು. ಮದುವೆಗೆ ಎಲ್ಲ ತಯಾರಿ ಮುಗಿದಿತ್ತು. ಮನೆ ತುಂಬ ಜನ. ಸುನೀತಾ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಲು ತುದಿಗಾಲಿನಲ್ಲಿ ನಿಂತಿದ್ದರು. ಬೇರೆ ವಿಧಿ ಇಲ್ಲದೆ ಅಂಕಿತ್ ಒಲ್ಲದ ಮನಸ್ಸಿಂದ ರೆಡಿಯಾದನು. ಅಂತೂ ಎಲ್ಲರೂ ಪುತ್ತೂರಿಗೆ ಹೊರಟರು. ಪುತ್ತೂರಿಗೆ ಬಂದಿಳಿದ ಬೀಗರನ್ನು ಸುಜನ್ ಫ್ಯಾಮಿಲಿ ಸ್ವಾಗತಿಸಿ ಉಪಚರಿಸಿದರು. ಆದರೆ ಅಂಕಿತ್ ಮುಖದಲ್ಲಿ ಕಳೇನೇ ಇರಲಿಲ್ಲ. ಯಾರೊಂದಿಗೆ ಕೂಡ ಮುಖ ಕೊಟ್ಟು ಮಾತನಾಡಲಿಲ್ಲ. ಕೊನೆಗೆ ಸುಜನ್ ಹತ್ತಿರ, ಮಾಮ, ನಾನು ಸುಷ್ಮಿತಾ ಜೊತೆ ಮಾತಾಡಬೇಕು, ಬರೋಕೇಳ್ತೀರಾ ಪ್ಲೀಸ್? ನಾನು ಅವಳನ್ನು ನೋಡೇ ಇಲ್ಲ ಅಂದನು. ಸುಜನ್ ಸರಿ ಎನ್ನುವಂತೆ ತಲೆಯಾಡಿಸಿ ಅಲ್ಲಿಂದ ಹೊರಟರು. ಕೈತುಂಬ ಮೆಹಂದಿ ಹಾಕಿಕೊಂಡು ಕುಳಿತ ಮಗಳನ್ನು ನೋಡಿ ತುಂಬ ನೋವಾಯಿತು. ಮಗ, ನಿಂಗಿಷ್ಟ ಇದೆ ಅಲ್ವಾ ಈ ಮದುವೆ? ಸಾರಿ ಮಗಳೇ ಎಂದು ಕಣ್ತುಂಬಿಕೊಂಡರು. ಪಪ್ಪ ಪ್ಲೀಸ್, ಏನೇನೋ ಯೋಚನೆ ಮಾಡಬೇಡಿ, ನಾನು ಇಷ್ಟಪಟ್ಟೆ ಮದುವೆ ಆಗ್ತಿದ್ದೀನಿ ಎಂದು ಸಮಾಧಾನ ಮಾಡಿದಳು. ನಂತರ ಸುಜನ್, ಅಂಕಿ ನಿನ್ ಜೊತೆ ಮಾತಾಡ್ಬೇಕಂತೆ, ಹೋಗ್ಬಾ ಎಂದು ಕಳಿಸಿಕೊಟ್ಟರು. ಸುಷ್ಮಿತಾ 10 ವರ್ಷಗಳ ನಂತರ ಅಂಕಿತ್ನ ಮೊದಲನೇ ಸರಿ ನೋಡಲು ಹೊರಟಳು. ಅವಳ ಮನಸ್ಸಲ್ಲಿ ಕೋಲಾಹಲನೇ ಎದ್ದಿತ್ತು. ಏನ್ ಮಾತಾಡಬಹುದು? ಮದುವೆ ಬೇಡ ಅಂತ ಹೇಳಬಹುದು, ಅಥವಾ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೆದರಿಸಬಹುದು ಅಂತೆಲ್ಲ ಯೋಚನೆ ಮಾಡ್ತಾ ಅಂಕಿತ್ ರೂಮಿನ ಡೋರ್ ನಾಕ್ ಮಾಡಿದಳು. ಅವಳ ನಿರ್ಧಾರ ದೃಢವಾಗಿತ್ತು. ಅಂಕಿತ್ ಡೋರ್ ಓಪನ್ ಮಾಡಿದ. ಸುಷ್ಮಿತಾ ಒಳಗಡೆ ಕಾಲಿಟ್ಟ ಕೂಡಲೇ ಅವಳಿಗೆ ಬೆನ್ನು ಮಾಡಿ ನಿಂತುಕೊಂಡನು. ಸುಷ್ಮಿತಾ ಮನಸ್ಸು ಮುದುಡಿತು. 10 ವರ್ಷಗಳ ನಂತರ ಮೊದಲನೇ ಸಾರಿ ಅಂಕಿತ್ ನೋಡುವ ಖುಷಿಯಲ್ಲಿದ್ದಳು. ಮುಖ ತಿರುಗಿಸಿ ನಿಂತ ಅಂಕಿತ್ನ ನೋಡಿ ನಿರಾಸೆಯಾಯಿತು. ಆದರೂ ಸಮಾಧಾನ ಮಾಡಿಕೊಂಡಳು. ಇದನ್ನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದಳು. ಅಂಕಿತ್, ಏನೋ ಮಾತಾಡಬೇಕು ಅಂತಂದ್ರಲ್ಲ, ಪಪ್ಪ ಕಳಿಸಿದ್ರು ಎಂದು ಅಂಕಿತ್ ಏನು ಹೇಳ್ತಾನೋ ಅಂತ ಅವನ ಕಡೆ ನೋಡ್ತಾ ನಿಂತಳು. ಅದಕ್ಕೆ ಅಂಕಿತ್, ನೋಡಿ, ನನಗೆ ಮದುವೆ ಇಷ್ಟ ಇಲ್ಲ. ಸುಮ್ಮನೆ ಇಬ್ಬರ ಲೈಫ್ ಹಾಳಾಗುತ್ತೆ. ನಾನು ಡ್ಯಾಡ್ಗೆ ಹೇಳ್ದೆ, ಅವರು ನನ್ನ ಮಾತು ಕೇಳ್ತಿಲ್ಲ. ನೀನೇ ಮಾತಾಡೋ ಎಂದು ತನ್ನ ಮಾತು ಮುಗಿಸಿ ಸುಷ್ಮಿತಾಳ ಉತ್ತರಕ್ಕೆ ಕಾದನು. ಸಾರಿ ಅಂಕಿತ್, ನಾನೇನು ಮಾಡೋಕ್ಕಾಗಲ್ಲ. ದೊಡ್ಡೋರೆಲ್ಲ ಸೇರಿ ಡಿಸೈಡ್ ಮಾಡಿದ್ದು.
ನಾನು ಕ್ವಶನ್ ಮಾಡೋಕ್ಕಾಗಲ್ಲ. ನಮ್ಮ ಪಪ್ಪ ಅಮ್ಮ ಏನೇ ಡಿಸೈಡ್ ಮಾಡಿದ್ರೋ ಅದು ನಮ್ಮ ಒಳ್ಳೇದಕ್ಕೆ. ನನಗೆ ಈ ಮದುವೆಯಿಂದ ಏನೂ ತೊಂದರೆ ಇಲ್ಲ. ಏನೇ ಹೇಳಬೇಕಂದ್ರೂ ನೀವೇ ಮಾತಾಡಿ ಎಂದು ತಣ್ಣಗೆ ನುಡಿದಳು. ಅಂಕಿತ್ಗೆ ತುಂಬ ಕೋಪ ಬಂತು. ನೋಡು ಸುಷ್ಮಿತಾ, ನನ್ನ ಮಾತು ಕೇಳಲ್ಲ ಅಂತಾನೆ ನಿನ್ನ ಹತ್ರ ಮಾತಾಡು ಅಂತೇಳಿದ್ದು. ನಾನು ಎಲ್ಲರ ಫೋರ್ಸ್ಗೆ ನಿನ್ನ ಮದುವೆ ಆಗ್ತೀನಿ. ನಮ್ಮ ಪಪ್ಪ ಮಮ್ಮಿಗೆ ನೀನು ಸೊಸೆ ಆಗಬಹುದು, ಆದರೆ ನನ್ನ ಹೆಂಡತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕೆ ಹೋಗಬೇಡ. ನಿನ್ನ ಹಣೆ ಬರಹ ಇನ್ಮುಂದೆ ತುಂಬ ಕೆಟ್ಟದಾಗಿರುತ್ತೆ. ನೀನಾಗೆ ನನ್ನ ಬಿಟ್ಟೋಗ್ಬೇಕು, ಹಾಗೆ ಮಾಡ್ತೀನಿ ಎಂದು ಅಬ್ಬರಿಸಿದನು. ಸುಷ್ಮಿತಾಗೆ ಗಂಟಲು ಕಟ್ಟಿ ಬಂತು. ಇಷ್ಟು ವರ್ಷದಿಂದ ಅಂಕಿತ್ನಿ ತನ್ನ ಗಂಡ ಅಂದ್ಕೊಂಡು ಬಂದವಳಿಗೆ ಅವನೇ ನೀನು ನನ್ನ ಹೆಂಡತಿ ಅಲ್ಲ ಅಂದಾಗ ಹೃದಯ ಕಿತ್ತು ಬಂತು. ಆದರೆ ಇದನ್ನೆಲ್ಲ ಮೊದಲೇ ಊಹಿಸಿದ್ದರಿಂದ ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಅಂಕಿತ್, ನಿಮ್ಮ ಮಾತು ಮುಗ್ದಿದ್ರೆ ನಾನು ಹೊರಡ್ತೀನಿ, ಎಲ್ಲರೂ ಕಾಯ್ತಿರ್ತಾರೆ ಎಂದು ಹೊರಟಳು. ಸುಜನ್ ಮಗಳನ್ನೇನೋ ಕಳಿಸಿದ್ದರು. ಮನದ ತುಂಬ ಚಿಂತೆಗಳೇ ತುಂಬಿತ್ತು. ಒಬ್ಬಳೇ ಮಗಳ ಲೈಫ್ ಹೇಗಿರುತ್ತೋ? ತಂಗಿಯ ಮನೆ ಉಳಿಸಲು ಮಗನ ಲೈಫ್ ಹಾಳು ಮಾಡ್ತಿದ್ದೀವೇನೋ ಅನಿಸದೇ ಇರಲಿಲ್ಲ. ಅಷ್ಟರಲ್ಲಿ ಸುಷ್ಮಿತಾ ಬಂದಳು. ಮಗಳ ಮುಖ ನೋಡಿ ಅವಳ ಮನಸ್ಸನ್ನು ಓದಲು ಪ್ರಯತ್ನಿಸಿದರು. ಆದರೆ ಸುಷ್ಮಿತಾ ಮುಖದಲ್ಲಿ ಇರೋ ಖುಷಿನ ನೋಡಿ ಏನೂ ಅರ್ಥ ಆಗಲಿಲ್ಲ. ಯಾಕೆ ಪಪ್ಪ ಹೆದರ್ಕೊಂಡ್ರಾ? ನಂಗೆ ಗೊತ್ತಿದೆ ಮಗಳ ಲೈಫ್ ಎಂತ ಆಯ್ತದೋ ಅಂತ ತಲೆ ಕೆಡ್ಸ್ಕೊಂತಿದ್ರಿ ಅಲ್ವಾ? ಏನೂ ಇಲ್ಲ ಪಪ್ಪ, ನಿಮಗೆ ರಿಗ್ರೆಟ್ ಆಗೋ ಥರ ನಾನು ಮಾಡೋದಿಲ್ಲ. ನನ್ನ ನಂಬಿ, ಎಂತ ಆಗೋದಿಲ್ಲ. ಮಮ್ಮ ನನ್ನ ಜೊತೆ ಇರ್ತಾರಲ್ಲ. ನೀವು ಅಮ್ಮ ಮನೆಯವರು ಆಶೀರ್ವಾದ ಮಾಡಿ ಸಾಕು. ಬನ್ನಿ ಹೋಗೋಣ ಎಂದು ಸುಜನ್ರನ್ನು ಎಬ್ಬಿಸಿದಳು. ಸುಜನ್ ನಿಟ್ಟುಸಿರು ಬಿಟ್ಟು ಮಗಳ ಜೊತೆ ಹೆಜ್ಜೆ ಹಾಕಿದರು. ಅಂತೂ ಅಂಕಿತ್ ಸುಷ್ಮಿತಾ ಹಿರಿಯರ ಸಮ್ಮುಖದಲ್ಲಿ ಸಪ್ತಪದಿ ತುಳಿದರು. ಅಂಕಿತ್ ಒಲ್ಲದ ಮನಸ್ಸಿನಿಂದಾನೇ ಸುಷ್ಮಿತಾ ಕತ್ತಿಗೆ 3 ಗಂಟಾಕಿದನು. ಮನೆಯವರು ಬಂಧು ಮಿತ್ರರು ದಂಪತಿಗಳಿಗೆ ಆಶೀರ್ವದಿಸಿದರು. ಸುಷ್ಮಿತಾ ಮನಸ್ಸಲ್ಲಿ 100 ಆತಂಕಗಳನ್ನಿಟ್ಟುಕೊಂಡು ಅಂಕಿತ್ಗೆ ಮಡದಿಯಾದಳು. ಅವಳ ಜೀವನ ಪೂರ್ತಿ ಚೇಂಜ್ ಆಗೋದ್ರಲ್ಲಿತ್ತು. ಮತ್ತೆ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಸುನೀತಾ ದಂಪತಿಗಳು ಮಗ ಮತ್ತೆ ಸೊಸೆಯನ್ನು ಕರೆದುಕೊಂಡು ಬೆಂಗಳೂರಿಗೆ ಹೊರಟರು. ಮನೆಯವರೆಲ್ಲ ಅಳುತ್ತಾ ಮಗಳನ್ನು ಕಳಿಸಿಕೊಟ್ಟರು. ಸುಷ್ಮಿತಾ ಕಣ್ಣೀರಿಡುತ್ತಾ ಫ್ಲೈಟ್ ಹತ್ತಿದಳು. ಸುನೀತಾ ಸೊಸೆಯನ್ನು ಸಮಾಧಾನ ಮಾಡಿದರು. ಮಗನ ಜೀವನ ಸರಿ ಮಾಡಲು ಇವಳ ಜೀವನ ಹಾಳಾಯಿತು ಅಂತ ನೋವಾಗಿತ್ತು ಅವರಿಗೆ. ಆದರೆ ಸುಷ್ಮಿತಾ ಅಂಕಿತ್ನ ಸರಿದಾರಿಗೆ ತರ್ತಾಳೆ ಅನ್ನೋ ದೃಢವಾದ ನಂಬಿಕೆ ಅವರಿಗೆ. ಅದಕ್ಕೆ ತಮಗೆ ತಾವೇ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಸೊಸೆಯನ್ನು ಎದೆಗೆ ಹೊರಗಿಸಿಕೊಂಡರು. ಸುಷ್ಮಿತಾಳ ಜೀವನದ 2ನೇ ಅಧ್ಯಾಯ ಶುರುವಾಗಿತ್ತು. ಬೆಂಗಳೂರು ತಲುಪಿದ ಸುನೀತಾ ದಂಪತಿಗಳು ನವದಂಪತಿಗಳನ್ನು ಶಾಸ್ತ್ರೋಕ್ತವಾಗಿ ಮನೆ ತುಂಬಿಸಿಕೊಂಡರು. ಮದುವೆಗೆ ಬಂದ ಬಂಧುಗಳೆಲ್ಲ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಅಂಕಿತ್ ತನ್ನ ರೂಮ್ ಸೇರಿಕೊಂಡನು. ರಾಮಣ್ಣ ಸುಷ್ಮಿತಾಳ ಲಗೇಜ್ ತಂದು ಅಂಕಿತ್ ರೂಮಲ್ಲಿಟ್ಟರು. ಅಂಕಿತ್ ಸುನೀತಾರನ್ನ ಕರೆದು, ಮಮ್ಮಿ, ನನ್ನ ಲೈಫ್ ಅಂತೂ ಸ್ಪಾಯಿಲ್ ಮಾಡಿದ್ರಿ. ಅಟ್ಲೀಸ್ಟ್ ನೆಮ್ಮದಿಯಿಂದ ಇರೋಕ್ಕೆ ಬಿಟ್ಬಿಡಿ. ಅವಳು ನಿಮಗೆ ಸೊಸೆ, ನನಗೆ ಹೆಂಡತಿ ಅಲ್ಲ. ಗೆಸ್ಟ್ ರೂಮ್ನಲ್ಲಿ ಇರಲಿ ಬೇಕಾದ್ರೆ ಅಂತ ಕಿರುಚಾಡಿದನು. ಅದಕ್ಕೆ ಸುನೀತಾ, ನೋಡು ಅಂಕಿ, ಇದು ನಿಮ್ಮ ಡ್ಯಾಡ್ ಮನೆ. ಅವರು ಡಿಸೈಡ್ ಮಾಡ್ತಾರೆ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಂತ. ನೀನು ಅವ್ರ ಜೊತೆನೇ ಮಾತಾಡೋ, ನನ್ನೇನು ಕೇಳಬೇಡ ಎಂದು ಹೊರಗಡೆ ನಡೆದರು. ಅಂಕಿತ್ ಕೈ ಹಿಸುಕಿಕೊಂಡನು. ಅಷ್ಟರಲ್ಲಿ ಶಂಕರ್ ಸುಷ್ಮಿತಾಳನ್ನು ಕರೆದುಕೊಂಡು ಬಂದು ರೂಮಲ್ಲಿ ಬಿಟ್ಟು, ಸುಷ್ಮಿ ಕಂದ, ನೀನು ತುಂಬ ಟಯರ್ಡ್ ಆಗಿರ್ತೀಯಾ, ರೆಸ್ಟ್ ಮಾಡು. ಅಂಕಿತ್ ಕಡೆ ಕೆಂಗಣ್ಣು ಬಿಟ್ಟು ನಡೆದರು. ಅಂಕಿತ್ ಏನೂ ಮಾತಾಡದೆ ಡ್ರೆಸ್ ಚೇಂಜ್ ಮಾಡಿ ಮಲಗಿಕೊಂಡನು. ಸುಷ್ಮಿತಾಳ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಸುಷ್ಮಿತಾ ಬಾತ್ರೂಮ್ಗೆ ಹೋಗಿ ಮನಂಪೂರ್ತಿ ಅತ್ತಳು. ಅವಳಿಗೆ ತನ್ನ ಮೇಲೆ ಮನೆಯವರು ಅತ್ತಿ ಮಾವ ಇಟ್ಟ ಭರವಸೆ ಉಳಿಸಿಕೊಳ್ಳೋಕೆ ಆಗುತ್ತೋ ಇಲ್ಲೋ ಅಂತ ತೀರಾ ಭಯವಾಗಿತ್ತು. ದೇವರ ಮೇಲೆ ಭಾರ ಹಾಕಿ ಏನೇ ಆದರೂ ಫೇಸ್ ಮಾಡೋಕೆ ರೆಡಿ ಆಗೋಕೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಆಚೆ ಬಂದು ಡ್ರೆಸ್ ಚೇಂಜ್ ಮಾಡಿ ಅತ್ತೆಯ ಬಳಿ ಬಂದಳು. ಸುನೀತಾ ಮನೆ ತುಂಬ ಹರಡಿಕೊಂಡಿರುವ ವಸ್ತುಗಳನ್ನೆಲ್ಲ ರಾಮಣ್ಣನ ಸಹಾಯದಿಂದ ಜೋಡಿಸುತ್ತಿದ್ದರು. ಸುಷ್ಮಿ, ಮಲ್ಗಿಲ್ವೇನೋ? ಹೋಗು, ರೆಸ್ಟ್ ಮಾಡು ಕಂದ ಎಂದು ಸೊಸೆಯ ತಲೆ ಸವರಿದರು. ಅದಕ್ಕೆ ಸುಷ್ಮಿತಾ ಅವರಿಗೆ ಸಹಾಯ ಮಾಡುತ್ತಾ, ಇಲ್ಲಮ್ಮಮ್ಮ, ನಂಗೆ ನಿದ್ದೆ ಬರ್ತಿಲ್ಲ ಎಂದು ಮುಗಳ್ನಕ್ಕಳು. ಅಂತೂ ಇಡೀ ಮನೆ ಕ್ಲೀನ್ ಆಯಿತು. ಊಟ ಮಾಡಿ ಎಲ್ಲರೂ ರೂಮಿಗೋದರು.
ಸುಷ್ಮಿತಾಗೆ ಚಿಂತೆಯಿಂದ ನಿದ್ದೆ ಬರಲಿಲ್ಲ. ಹಾಗೆ ಮನೆಯನ್ನೆಲ್ಲ ಒಂದು ಸುತ್ತು ನೋಡಿ ಗಾರ್ಡನ್ಗೆ ಬಂದಳು. ಅಂಕಿತ್ಗೆ ಹೂವಿನ ಗಿಡಗಳು ಅಂದರೆ ತುಂಬ ಇಷ್ಟ. ಅದಕ್ಕೆ ಸುನೀತಾ ದೊಡ್ಡ ಹೂವಿನ ತೋಟನೇ ಮಾಡಿದ್ದರು. ಬಗೆಬಗೆಯ ಹೂಗಳು ಅರಳಿ ಇಡೀ ತೋಟ ಕಳೆಕಳೆಯಾಗಿತ್ತು. ಅಲ್ಲೇ ಇರುವ ಉಯ್ಯಾಲೆ ಮೇಲೆ ಕುಳಿತು ಯೋಚನೆ ಮಾಡಿದಳು. ಅವಳಿನ್ನೂ ರಿಸಲ್ಟ್ಗೆ ಕಾಯಬೇಕಿತ್ತು. ಅಲ್ಲಿ ತನಕ ಏನು ಮಾಡುವುದು ತೋಚಲಿಲ್ಲ. ಅತ್ತೆ ಬೇರೆ ಶಂಕರ್ ತಂದೆ ಕಟ್ಟಿಸಿರುವ ಹಾಸ್ಪಿಟಲ್ ಕಡೆ ಹೋಗದೆ ತುಂಬಾ ದಿನ ಆಗಿದೆ, ನಾಳೆಯಿಂದ ಹೋಗ್ತೀನಂದಿದ್ರು. ಇವಳು ಅವರ ಜೊತೆ ಹಾಸ್ಪಿಟಲ್ ಕಡೆ ಹೋಗೋದೋ ಅಥವಾ ಆಫೀಸ್ ಕಡೆ ಹೋಗೋದೋ ಅಂತ. ಅಂಕಿತ್ ಅಂತೂ ಇವಳ ಮುಖಾನೇ ನೋಡಿರ್ಲಿಲ್ಲ. ಇವಳು ಅವನ ಮುಖಾನ ನೆನಪಿಸಿಕೊಂಡಳು. ನೋಡೋಕೆ ಯಾವ ಹೀರೋಗೂ ಕಡಿಮೆ ಇರಲಿಲ್ಲ. ಆದರೆ ಅವನು ನಕ್ಕಿದ್ದೇ ನೋಡಿರ್ಲಿಲ್ಲ ಇವಳು. ಒಂದು ಕ್ಷಣ ಅವನ ನಗು ಕಿತ್ಕೊಂಡಿದ್ದು ತಾನೇ ಅನ್ನಿಸದೇ ಇರಲಿಲ್ಲ. ಆದರೂ ಅತ್ತೆ ಮಾವನ ನಿರ್ಧಾರ ಸರಿ ಇರುತ್ತೆ ಅನ್ನೋದು ಅವಳ ನಂಬಿಕೆ. ಮಳೆ ಬರೋ ಥರ ಜೋರಾಗಿ ಗಾಳಿ ಬೀಸೋಕೆ ಶುರುವಾಯಿತು. ಅವಳಿನ್ನೂ ಕೂತೇ ಇದ್ದಳು. ಸೊಸೆಯನ್ನು ಅರಸುತ್ತಾ ಬಂದ ಶಂಕರ್, ಸುಷ್ಮಿ ಮಳೆ ಬರುತ್ತೆ ಬಾ ಒಳಗೆ ಎಂದು ಕರೆದಾಗಲೇ ಅವಳು ವಾಸ್ತವಕ್ಕೆ ಬಂದಿದ್ದ. ಅಷ್ಟರಲ್ಲಿ ಮಳೆ ಶುರುವಾಗಿ ಹೋಯಿತು. ಎದ್ದು ಮನೆಯೊಳಗೆ ಓಡಿದಳು. ಒಳಗೆ ಬಂದ ಸುಷ್ಮಿಯತ್ತ ನೋಡಿ, ಸುಷ್ಮಿ ಮಲಗಿಲ್ವಾ? ಯಾಕೆ ಸ್ವಲ್ಪ ರೆಸ್ಟ್ ಮಾಡೋದಲ್ವಾ? ಅದಕ್ಕೆ ಸುಷ್ಮಿತಾ, ಇಲ್ಲ ಮಾಮ, ನಾನು ಆರಾಮಾಗೇ ಇದ್ದೀನಿ. ಏನೋ ಮಾತಾಡಬೇಕಿತ್ತು ಎಂದಳು. ಶಂಕರ್ ಏನು ಅಂತ ಪ್ರಶ್ನಾರ್ಥಕವಾಗಿ ಅವಳ ಮುಖ ನೋಡಿದರು. ಏನಿಲ್ಲ ಮಾಮ, ನಾನು ನಾಳೆಯಿಂದ ಆಫೀಸ್ ಬರ್ತೇನೆ, ಮನೇಲಿರೋಕೆ ಬೋರ್. ಸರಿ ಎಂದು ಶಂಕರ್ ತಲೆಯಾಡಿಸಿದರು. ರಾತ್ರಿ ಆಯಿತು. ಮದುವೆ ಆದ್ಮೇಲೆ ಈ ಮನೆಯಲ್ಲಿ ಮೊದಲ ರಾತ್ರಿ ಅವಳದು. ಅವಳಿಗೇನೂ ವ್ಯತ್ಯಾಸ ಆಗಲಿಲ್ಲ. ಗಂಡ ಎನಿಸಿಕೊಂಡವನು ಆಗಲೇ ನಿದ್ದೆ ಮಾಡಿಯಾಗಿತ್ತು. ಸೋಫಾ ಮೇಲೆ ಮುದುರಿ ಮಲಗಿಕೊಂಡಳು. ಕಣ್ಣೀರು ಬೇಡ ಅಂದ್ರೂ ಬರ್ತಾ ಇತ್ತು. ಮದುವೆ ಗೊತ್ತಾದ ಮೇಲೆ ಫ್ರೆಂಡ್ಸ್ ಎಲ್ಲ ತುಂಬ ರೇಗಿಸಿದ್ರು. ಅವಳು ಕೂಡ ತನ್ನ ಮದುವೆ ಬಗ್ಗೆ ತುಂಬ ಕನಸು ಕಂಡಿದ್ಲು. ಆದರೆ ಅದ್ಯಾವುದೂ ನನಸಾಗುವ ಭರವಸೆ ಇರಲಿಲ್ಲ. ನಿದ್ದೆ ಬರದೆ ಹೊರಳಾಡಿ ಬೆಳಗಿನ ಜಾವ ನಿದ್ದೆ ಮಾಡಿದ್ದಳು. ಬೆಳಗ್ಗೆ ಅವಳು ಎದ್ದಾಗ ಅಂಕಿತ್ ಇನ್ನೂ ಎದ್ದಿರಲಿಲ್ಲ. ಫ್ರೆಶ್ ಆಗಿ ದೇವರ ಪೂಜೆ ಮುಗಿಸಿ ತಿಂಡಿ ಮಾಡುತ್ತಿದ್ದ ರಾಮಣ್ಣನಿಗೆ ಸಹಾಯ ಮಾಡಿದಳು. ಸುನೀತಾ ಮದುವೆ ಸುಸ್ತಿನಿಂದ ಬೇಗ ಎದ್ದಿರಲಿಲ್ಲ. ತಿಂಡಿ ತಂದು ಟೇಬಲ್ ಮೇಲಿಟ್ಟು ಕಾಫಿ ತಂದು ಸುನೀತಾರನ್ನು ಎಬ್ಬಿಸಿದಳು. ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿದ್ದಕ್ಕೆ ಆಪೇಕ್ಷಿಸಿದರು. ಸುಷ್ಮಿತಾ ನಗುತ್ತಾ ಅಂಕಿತ್ ರೂಮಿಗೋಗಿ ಕಾಫಿ ಇಟ್ಟು ಅವನ ಡ್ರೆಸ್ ಐರನ್ ಮಾಡಿ ಎಲ್ಲಾನೂ ರೆಡಿ ಮಾಡಿಟ್ಟಳು. ಒಂದ್ಸಲ ಇಡೀ ರೂಮನ್ನು ನೋಡಿದಳು. ಎಲ್ಲ ವಸ್ತುಗಳು ಹರಡಿಕೊಂಡು ಬಿದ್ದಿತ್ತು. ಅಂಕಿತ್ ಎದ್ದು ಕಾಫಿ ಕುಡಿದು ರೆಡಿಯಾಗಿ ತಿಂಡಿ ತಿಂದು ಆಫೀಸ್ಗೆ ಹೊರಟ. ಶಂಕರ್ ಸೊಸೆಯನ್ನು ಕರೆದು, ಇವತ್ತು ಬೇಡ ಬರೋದು, ನಾಳೆಯಿಂದ ಬಾ. ನಾಳೆ ಚಿಕ್ಕ ಪಾರ್ಟಿ ಅರೇಂಜ್ ಮಾಡ್ತಿದ್ದೀನಿ, ಎಲ್ರಿಗೂ ನಿನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೊರಟರು. ಸುಷ್ಮಿತಾ ಸರಿ ಎಂದು ರೂಮಿಗೆ ಬಂದಳು. ಸುನೀತಾ ಕೂಡ ಹಾಸ್ಪಿಟಲ್ಗೆ ಹೋಗಿದ್ರು. ಮೊದಲು ಎಲ್ಲ ವಸ್ತುಗಳನ್ನು ಬಟ್ಟೆಗಳನ್ನು ಜೋಡಿಸಿ ಇಟ್ಟಳು. ಜೋಡಿಸಿ ಕ್ಲೀನ್ ಮಾಡೋಕೆ 1 ಗಂಟೆ ಹಿಡಿಯಿತು. ಹುಪ್ ಅಂತ ಹಾಸಿಗೆ ಮೇಲೆ ಹುರುಳಿಕೊಂಡಳು. ಮನೆಗೆ ಕಾಲ್ ಮಾಡಿ ಮಾತಾಡಿದಳು. ಏನ್ ಮಾಡಿದ್ರೂ ಟೈಮ್ ಪಾಸ್ ಆಗ್ತಿಲ್ಲ ಅವಳಿಗೆ. ಕೆಳಗಿಳಿದು ಬಂದು, ರಾಮಣ್ಣ, ಮಾವ ಮತ್ತೆ ಇವರು ಊಟ ಎಲ್ಲಿ ಮಾಡ್ತಾರೆ ಎಂದು ಕೇಳಿದಳು. ಅದಕ್ಕೆ ರಾಮಣ್ಣ, ಹೋಟೆಲ್ನಿಂದ ಕ್ಯಾರಿಯರ್ ಬರುತ್ತೆ ಅಂತ ಉತ್ತರಿಸಿದರು. ಅಂತೂ ಸಂಜೆ ಆಯಿತು. ಎಲ್ಲರೂ ಮನೆಗೆ ಬಂದರು. ಅಂಕಿತ್ ರೂಮ್ ನೋಡಿ ಒಂದು ಕ್ಷಣ ತನ್ನದೇ ರೂಮಿಗೆ ಬಂದಿದ್ದೀನಾ ಅನಿಸ್ತು. ಬೇಕಂತಲೇ ಜೋರಾಗಿ ರಾಮಣ್ಣನ ಕರೆದು, ಯಾರು ನನ್ನ ರೂಮ್ ಕ್ಲೀನ್ ಮಾಡಿದ್ದು? ನನ್ನ ವಸ್ತುನ ಯಾರೂ ಮುಟ್ಟಬಾರದು ಅಂತ ಹೇಳಿರ್ಲಿಲ್ವಾ ಎಂದು ಕೂಗಾಡಿದನು. ಅದಕ್ಕೆ ರಾಮಣ್ಣ, ಸುಷ್ಮಿತಾ ಅಮ್ಮ ಎಂದರು. ಅಷ್ಟರಲ್ಲಿ ಒಳಗೆ ಬಂದ ಸುಷ್ಮಿತಾನ ನೋಡಿ, ನಿಂಗ್ಯಾರು ಹೇಳಿದ್ದು ರೂಮ್ ಕ್ಲೀನ್ ಮಾಡೋಕೆ? ಇಲ್ಲಿದ್ದ ಮಾತ್ರಕ್ಕೆ ಇದು ನಿನ್ನ ರೂಮ್ ಅಂದ್ಕೊಂಡ್ಬಿಟ್ಟಿಯಾ? ಇನ್ಮೇಲೆ ನನ್ನ ಯಾವ ವಸ್ತುನೂ ಮುಟ್ಬೇಡ. ಆಮೇಲೆ ನಾನು ಕೆಟ್ಟವನಾಗಬೇಕಾಗುತ್ತೆ. ಈಗಾಗಲೇ ನೀನು ಮಾಡಿದ ಹೆಲ್ಪ್ ಸಾಕು ಎಂದು ಬಾತ್ರೂಮ್ಗೆ ಹೋಗಿ ರಪ್ ಅಂತ ಬಾಗಿಲು ಹಾಕ್ಕೊಂಡನು. ಫಸ್ಟ್ ಟೈಮ್ ಅವಳ ಮುಖ ನೋಡಿ ಮಾತಾಡಿದ್ದನು. ಸುಷ್ಮಿತಾ ಸುಮ್ಮನೆ ಹರಡಿಕೊಂಡಿರುವ ಅಂಕಿತ್ ಬ್ಯಾಗ್ ಮತ್ತೆ ಮೊಬೈಲ್ ಎತ್ತಿಟ್ಟಳು. ಒಂದೊಂದು ಹೆಜ್ಜೆಗೂ ಅವಳ ಮನಸ್ಸು ಗಟ್ಟಿಯಾಗ್ತಾನೆ ಇತ್ತು. ಅಂಕಿತ್ ಬಾತ್ರೂಮ್ನಿಂದ ಬರೋಷ್ಟರಲ್ಲಿ ಬಿಸಿ ಬಿಸಿ ಕಾಫಿ ತಂದಿಟ್ಟು ಆಚೆ ಹೋದಳು. ಸುನೀತಾ ಅಂಕಿತ್ ಸುಷ್ಮಿತಾ ಮೇಲೆ ರೇಗಿದ್ದಕ್ಕೆ ಬೇಜಾರು ಮಾಡಿಕೊಂಡರು. ಅದಕ್ಕೆ ಸುಷ್ಮಿತಾ ಅವರನ್ನು ಸಮಾಧಾನ ಮಾಡಿದಳು. ಎಲ್ಲರೂ ಊಟ ಮುಗಿಸಿ ಮಲಗಿಕೊಂಡರು. ಸುಷ್ಮಿತಾ ನಿನ್ನೆಯಂತೆ ಸೋಫಾ ಮೇಲೆ ಮಲಗಿಕೊಂಡಳು. ಅಂಕಿತ್ ಆಗಲೇ ನಿದ್ದೆ ಮಾಡಿದ್ದನು. ಅವಳು ನಾಳೆಯಿಂದ ಆಫೀಸ್ಗೆ ಹೋಗೋ ಖುಷಿಯಲ್ಲಿದ್ದಳು. ಸುಮಾರು ದಿನದಿಂದ ನಿದ್ದೆ ಸರಿಯಾಗಿ ಮಾಡದ ಕಾರಣ
ಚೆನ್ನಾಗಿ ನಿದ್ದೆ ಬಂತು. ಮುಂದೆ ಸುಷ್ಮಿತಾಳ ಜೀವನ ಹೇಗಿರುತ್ತೆ? ಅಂಕಿತ್ ಸುಷ್ಮಿತಾಳನ್ನ ಹೆಂಡತಿಯಾಗಿ ಒಪ್ಪಿಕೊಳ್ಳುತ್ತಾನಾ? ಇಲ್ಲ ಅವನು ಪ್ರೀತಿ ಮಾಡುತ್ತಿರುವ ಜೂಹಿಳನ್ನ ಹೆಂಡತಿಯಾಗಿ ಮಾಡಿಕೊಳ್ಳುತ್ತಾನಾ? ಸುಷ್ಮಿತಾ ಅಂಕಿತ್ನನ್ನು ಬದಲಾಯಿಸುತ್ತಾಳಾ? ಮುಂದೆ ಏನೆಲ್ಲ ನಡೆಯಲಿದೆ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.